ಎಸ್ಎಸ್ಎಲ್ಸಿ ಆದ ಬಳಿಕ ಮುಂದೆ ಯಾವ ವಿಭಾಗವನ್ನು ಆರಿಸಿಕೊಂಡ್ರೆ ಬೆಸ್ಟ್? ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುದೊಡ್ಡ ಘಟ್ಟಗಳೆಂದ್ರೆ ಅದುವೇ ಎಸ್ಎಸ್ಎಲ್ಸಿ. 10ನೇ ತರಗತಿಯ ಬಳಿಕ ಮುಂದೇನು? ಹಲೋ, ನಮಸ್ತೆ. ಅಶ್ವವೇಗ ಡಿಜಿಟಲ್ಗೆ ಸ್ವಾಗತ. ನಾನು ಕಾವ್ಯ ಆಚಾರ್. ಎಸ್ಎಸ್ಎಲ್ಸಿ ಆದ ಬಳಿಕ ಮುಂದೆ ಯಾವ ವಿಭಾಗವನ್ನು ಆರಿಸಿಕೊಂಡ್ರೆ ಬೆಸ್ಟ್ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡ್ತಾ ಇದೆಯಾ? ಹಾಗಾದ್ರೆ ಆ ಪ್ರಶ್ನೆಗೆ ಉತ್ತರ ನೀಡುವಂತಹ ಒಂದು ಕೆಲಸವನ್ನ ಈ ಒಂದು ವಿಡಿಯೋ ಮೂಲಕ ನಾನು ಮಾಡ್ತಾ ಇದ್ದೀನಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಅಶ್ವವೇಗ ಡಿಜಿಟಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವಿಡಿಯೋದ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮರಿಬೇಡಿ. ಇಂದು ಎಸ್ಎಸ್ಎಲ್ಸಿ ಪರೀಕ್ಷಾ ಫಲಿತಾಂಶ ಪ್ರಕಟವಾಗಿದೆ. ತಮ್ಮ ರಿಸಲ್ಟ್ ಏನಾಗುತ್ತೋ ಏನೋ ಅಂತ ವಿದ್ಯಾರ್ಥಿಗಳು ಕಾಯ್ತಾ ಇದ್ರು. ಇನ್ನು ವಿದ್ಯಾರ್ಥಿಗಳು ಮತ್ತೆ ಪೋಷಕರಿಗೆ ಇಲ್ಲಿಯವರೆಗೂ ಕೂಡ ಒಂದು ಚಿಂತೆಯಾಗಿದೆ, ರಿಸಲ್ಟ್ ಏನ್ ಬರುತ್ತೋ ಹೇಗಾಗುತ್ತೋ ಅಂತ. ಆದ್ರೆ ಈಗ ಮತ್ತೊಂದು ಚಿಂತೆ ಆಗಿದೆ. ಹೌದು, ಎಸ್ಎಸ್ಎಲ್ಸಿ ಫಲಿತಾಂಶದ ಬಳಿಕ ಮುಂದೇನು ತಗೋಬೇಕು? ಸೈನ್ಸ್ ತಗೋಬೇಕಾ, ಕಾಮರ್ಸ್ ತಗೋಬೇಕಾ, ಅಥವಾ ಆರ್ಟ್ಸ್ ತಗೋಬೇಕಾ ಎಂಬ ಪ್ರಶ್ನೆ ಈಗ ಎಲ್ಲರ ತಲೆಯಲ್ಲೂ ಕೂಡ ಓಡ್ತಾ ಇರುತ್ತೆ. ನಿಮ್ಮ ಆ ಚಿಂತೆಯನ್ನ ನಿವಾರಣೆ ಮಾಡಲು ಒಂದಷ್ಟು ಅತ್ಯುತ್ತಮ ಆಯ್ಕೆಗಳನ್ನ ನಾನಿವತ್ತು ತಗೊಂಡು ಬಂದಿದ್ದೀನಿ. ಹಾಗಾದ್ರೆ ಆ ಒಂದು ಆಯ್ಕೆಗಳು ಏನಿದೆ ಅನ್ನೋದರ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲಿದೆ ನೋಡಿ. ವಿದ್ಯಾರ್ಥಿಗಳ ಜೀವನದಲ್ಲಿ ಬಹುದೊಡ್ಡ ಘಟ್ಟಗಳೆಂದ್ರೆ ಅದುವೇ ಎಸ್ಎಸ್ಎಲ್ಸಿ ಅಂತಾನೆ ಹೇಳ್ಬೋದು. ಎಸ್ಎಸ್ಎಲ್ಸಿಯಲ್ಲಿ ಬರುವ ಉತ್ತಮ ಅಂಕಕ್ಕೆ ತಕ್ಕಂತೆ ವಿದ್ಯಾರ್ಥಿಗಳು ತಮ್ಮ ನೆಚ್ಚಿನ ವಿಷಯವನ್ನ ಆರಿಸಿಕೊಳ್ಳಬಹುದಾಗಿದೆ. ಹಾಗಾದ್ರೆ 10ನೇ ತರಗತಿಯ ಬಳಿಕ ಮುಂದೇನು ಎನ್ನುವ ಗೊಂದಲದಲ್ಲಿರುವಂತಹ ವಿದ್ಯಾರ್ಥಿಗಳಿಗೆ ಇಲ್ಲಿ ಕೆಲವೊಂದಷ್ಟು ಟಿಪ್ಸ್ಗಳಿವೆ. ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನ ಗಳಿಸಿದ ವಿದ್ಯಾರ್ಥಿಗಳು ಆಯ್ಕೆ ಮಾಡಿಕೊಳ್ಳುವುದೇ ವಿಜ್ಞಾನ ವಿಭಾಗ, ಅಂದ್ರೆ ಸೈನ್ಸ್. ವಿಜ್ಞಾನ ವಿಭಾಗವನ್ನ ಆಯ್ದುಕೊಂಡ್ರೆ ಎಂಜಿನಿಯರಿಂಗ್, ವೈದ್ಯಕೀಯ ಮತ್ತು ಸಂಶೋಧನೆ, ಔಷಧ, ಫಿಸಿಯೋಥೆರಪಿ, ಕೃಷಿ, ಪೋಷಣೆ ಹಾಗೂ ಆಹಾರ ಪದ್ಧತಿ, ದಂತವೈದ್ಯಶಾಸ್ತ್ರ, ಮರ್ಚೆಂಟ್ ನೇವಿ ಹೀಗೆ 10 ಕೋರ್ಸ್ಗಳಲ್ಲಿ ಮುಂದುವರಿಬಹುದು. ಇದು ಪೋಷಕರು ಮತ್ತು ವಿದ್ಯಾರ್ಥಿಗಳಿಗೆ ಅತ್ಯಂತ ನೆಚ್ಚಿನ ವೃತ್ತಿ ಆಯ್ಕೆಯಾಗಿರುವಂಥದ್ದು. ಹೌದು, ಇನ್ನು ವಿಜ್ಞಾನ ವಿಭಾಗವನ್ನ ತೆಗೆದುಕೊಳ್ಳುವಂತಹ ಪ್ರಮುಖ ಪ್ರಯೋಜನ ಏನಂದ್ರೆ 12ನೇ ತರಗತಿ ಅಂದ್ರೆ ಸೆಕೆಂಡ್ PUCಯ ನಂತರ ನೀವು ವಿಜ್ಞಾನದಿಂದ ವಾಣಿಜ್ಯಕ್ಕೆ ಅಥವಾ ವಿಜ್ಞಾನದಿಂದ ಕಲಾಭಾಗಕ್ಕೆ ಬದಲಾವಣೆಯನ್ನ ಮಾಡ್ಕೋಬಹುದಾಗಿದೆ. ಇನ್ನು ವಿಜ್ಞಾನ ವಿಭಾಗದಲ್ಲಿ ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಗಣಿತ, ಜೀವಶಾಸ್ತ್ರ ಮುಖ್ಯ ವಿಷಯಗಳಾಗಿರುವಂಥದ್ದು. ಇನ್ನು ಸೆಕೆಂಡ್ PUC ತರಗತಿಯ ನಂತರ ಈ ವಿಷಯಗಳ ಹಿನ್ನೆಲೆಯುಳ್ಳಂತಹ ಅನೇಕ ವೃತ್ತಿಗಳ ಒಂದು ಆಯ್ಕೆಗಳು ಕೂಡ ನಮ್ಮಲ್ಲಿ ಲಭ್ಯವಿದೆ. ಇನ್ನು ವಿಜ್ಞಾನದ ನಂತರ ವಾಣಿಜ್ಯ ವಿಭಾಗವು 2ನೇ ಅತ್ಯಂತ ಜನಪ್ರಿಯ ವೃತ್ತಿಯ ಒಂದು ಆಯ್ಕೆಯಾಗಿರುವಂಥದ್ದು. ವ್ಯಾಪಾರ ಹಾಗೆ ವಹಿವಾಟಿಗೆ ಉತ್ತಮವಾಗಿರುವಂತಹ ಆಯ್ಕೆ ಇದು. ನಿಮಗೆ ಸಂಖ್ಯೆಗಳು, ಹಣಕಾಸು ಮತ್ತು ಅರ್ಥಶಾಸ್ತ್ರದಲ್ಲಿ ಅತಿ ಹೆಚ್ಚಾಗಿ ಆಸಕ್ತಿ ಇದ್ರೆ ಕಾಮರ್ಸ್ ನಿಮ್ಮ ಆಯ್ಕೆಯಾಗುವುದು ಬೆಸ್ಟ್ ಅಂತಾನೆ ಹೇಳ್ತೀನಿ. ಇನ್ನು ಚಾರ್ಟೆಡ್ ಅಕೌಂಟೆಂಟ್, MBA, ಬ್ಯಾಂಕಿಂಗ್ ವಲಯಗಳಲ್ಲಿ ಹೂಡಿಕೆಯಂತಹ ವ್ಯಾಪಕ ವೈವಿಧ್ಯಮಯ ಕೆರಿಯರ್ ಆಯ್ಕೆಗಳನ್ನ ಕೂಡ ನೀಡುತ್ತೆ ಈ ಒಂದು ಕಾಮರ್ಸ್. ನೀವು ಅಕೌಂಟೆನ್ಸಿ, ಹಣಕಾಸು ಮತ್ತು ಅರ್ಥಶಾಸ್ತ್ರದೊಂದಿಗೆ ಒಳ್ಳೆಯ ವೃತ್ತಿಯನ್ನ ಕೂಡ ರೂಪಿಸಿಕೊಳ್ಳಬಹುದಾಗಿದೆ. ಇನ್ನು ಕಲೆ ಅಥವಾ ಮಾನವಿಕತೆ ವಿಭಾಗ, ಕಲಾ ವಿಭಾಗ ಅಂದ್ರೆ ಆರ್ಟ್ಸ್. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ಈ ಒಂದು ವಿಭಾಗದಲ್ಲಿ ಮೊದಲಿನಿಂದಲೂ ಕೂಡ ಮೂಗು ಮುರಿಯುವವರೇ ಹೆಚ್ಚು ಅಂತ ಹೇಳ್ಬೋದು. ಆದ್ರೆ ಕಲಾ ವಿಭಾಗವನ್ನ ಕೇವಲ ಕಡಿಮೆ ಅಂಕ ಗಳಿಸಿದ ವಿದ್ಯಾರ್ಥಿಗಳು ಮಾತ್ರ ಆರಿಸಿಕೊಳ್ಳೋದಿಲ್ಲ, ಬದಲಾಗಿ ಅತಿ ಹೆಚ್ಚು ಕ್ರಿಯಾಶೀಲರಾಗಿ ಯೋಚಿಸುವಂತಹ ವಿದ್ಯಾರ್ಥಿಗಳು ಕೂಡ ಆಯ್ಕೆಯನ್ನ ಮಾಡ್ಕೊಳ್ತಾರೆ. ಶೈಕ್ಷಣಿಕ ಸಂಶೋಧನೆಯಲ್ಲಿ ಆಸಕ್ತಿಯನ್ನ ಹೊಂದಿರುವಂತಹ ವಿದ್ಯಾರ್ಥಿಗಳಿಗೆ ಕಲಾ ವಿಭಾಗ ಬೆಸ್ಟ್ ಅಂದ್ರೆ ನಿಜಕ್ಕೂ ಕೂಡ ತಪ್ಪಾಗಲ್ಲ, ಒಂದಿಗೆ ಲಾಭದಾಯಕ ಕೂಡ ಹೌದು. ಸಮಾಜಶಾಸ್ತ್ರ, ಸಾಹಿತ್ಯ, ಮನೋವಿಜ್ಞಾನ, LLB ಕೋರ್ಸ್ ಹಾಗೆ ಅರ್ಥಶಾಸ್ತ್ರ, ತತ್ವಶಾಸ್ತ್ರ, ಲಲಿತಕಲೆ ವಿವಿಧ ವಿಷಯಗಳ ಆಯ್ಕೆಗಳು ಕೂಡ ಇದರಲ್ಲಿದೆ. ಈ ವಿಭಾಗದಲ್ಲಿಯೇ ಮುಂದುವರೆದ್ರೆ ಆಯಾಯ ವಿಷಯಕ್ಕೆ ಸಂಬಂಧಪಟ್ಟಂತೆ ಪತ್ರಿಕೋದ್ಯಮ, ಸಾಹಿತ್ಯ ಬರವಣಿಗೆ, ಶಿಕ್ಷಕರು ಹೀಗೆ ನಾನಾ ರೀತಿಯ ಹುದ್ದೆಗಳು ಕೂಡ ಇದೆ. ಇಷ್ಟು ಮಾತ್ರವಲ್ಲದೆ ಎಸ್ಎಸ್ಎಲ್ಸಿಯ ಬಳಿಕ ವೃತ್ತಿಪರ ಕೋರ್ಸ್ಗಳು ಕೂಡ ಇದೆ. ಸಾಫ್ಟ್ವೇರ್ ಡೆವಲಪ್ಮೆಂಟ್, ಪ್ಯಾರಾಮೆಡಿಕಲ್ ಕೋರ್ಸ್ಗಳು, ಫ್ಯಾಷನ್ ಡಿಸೈನಿಂಗ್, ಡೆಸ್ಕ್ಟಾಪ್ ಪಬ್ಲಿಷಿಂಗ್, ಆಭರಣ ವಿನ್ಯಾಸ, ಪ್ರಯಾಣ ಮತ್ತು ಪ್ರವಾಸೋದ್ಯಮ, ITI ಹೀಗೆ ವಿವಿಧ ಕೋರ್ಸ್ಗಳನ್ನ ಮಾಡಿದ್ರೆ ಉದ್ಯೋಗ ಗ್ಯಾರಂಟಿ ಸಿಗುತ್ತೆ. ಇನ್ನು ITI ಕೋರ್ಸ್ಗಳು ಯಾವುದೇ ತಾಂತ್ರಿಕ ಕೋರ್ಸನ್ನ ಕಡಿಮೆ ಅವಧಿಯಲ್ಲಿ ಪೂರ್ಣಗೊಳಿಸಲು ಬಯಸುವಂತಹ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮ ಅವಕಾಶ ಆಗಿರುವಂಥದ್ದು. ITIನಲ್ಲಿ ಕೋರ್ಸ್ ಮುಗಿಸುವ ಮೂಲಕ ವಿದ್ಯಾರ್ಥಿಗಳು ಕೈಗಾರಿಕಾ ಕೌಶಲ್ಯದಲ್ಲಿ ತರಬೇತಿಯನ್ನ ಪಡೆದು ಅದೇ ಕ್ಷೇತ್ರದಲ್ಲಿ ಕೆಲಸ ಮಾಡುವ ಮೂಲಕ ಸಂಪಾದನೆಯನ್ನ ಕೂಡ ಮಾಡಬಹುದಾಗಿದೆ. ಇನ್ನು ಒಂದು ಹೆಜ್ಜೆ ಮುಂದೆ ನೋಡುವುದಾದ್ರೆ 10ನೇ ತರಗತಿಯ ಬಳಿಕ ಅಂದ್ರೆ SSLC ಬಳಿಕ ಬೇಗನೆ
ಕೆಲಸವನ್ನ ಗಿಟ್ಟಿಸ್ಕೊಳ್ಬೇಕು ಅಂತ ಅಂದುಕೊಂಡಿದ್ರೆ ಪಾಲಿಟೆಕ್ನಿಕ್ ಕೋರ್ಸ್ಗಳು ಬೆಸ್ಟ್ ಆಯ್ಕೆ ಅಂತ ಹೇಳ್ಬಹುದು. ಮೆಕ್ಯಾನಿಕಲ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್, ಕೆಮಿಕಲ್ ಇಂಜಿನಿಯರಿಂಗ್, ಕಂಪ್ಯೂಟರ್, ಆಟೋಮೊಬೈಲ್ ಮುಂತಾದ ಪಾಲಿಟೆಕ್ನಿಕ್ ಕೋರ್ಸ್ಗಳು ಕೂಡ ಇವೆ. ಇನ್ನು 3 ವರ್ಷ, 2 ವರ್ಷ ಹಾಗೂ 1 ವರ್ಷದ ಡಿಪ್ಲೊಮಾ ಕೋರ್ಸ್ಗಳನ್ನ ಕೂಡ ನೀಡುತ್ತವೆ. ಅಲ್ಪಾವಧಿಯಲ್ಲಿ ಉದ್ಯೋಗವನ್ನ ಪಡೆಯಲು ಈ ಕೋರ್ಸ್ಗಳು ತುಂಬಾನೇ ಅತ್ಯುತ್ತಮವಾಗಿದೆ. ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ನಿಮಗೆ ಇಷ್ಟವಾಯಿತು ಅಂತ ಭಾವಿಸ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಅಶ್ವವೇಗ ಡಿಜಿಟಲ್.